ಈಗೋ ಅಂದ್ರೆ ಅಹಂಕಾರ ಅಲ್ವಾ? ಕ್ರಿಶ್, ನನಗೆ ಕರ್ಮಯೋಗ ಬಗ್ಗೆ ಹೇಳ್ಕೊಟ್ಟೆ, ಅಟ್ಯಾಚ್ಮೆಂಟ್ ಬಗ್ಗೆ ಹೇಳ್ಕೊಟ್ಟೆ. ಆದರೂ ಕೆಲವೊಂದ್ಸತಿ ನಂಗೆ ಅರ್ಥನೇ ಆಗಲ್ಲ. ಅಂದ್ರೆ ಏನೇ ಒಂದು ಜೀವನದಲ್ಲಿ ಚಿಕ್ಕ ವಿಷಯ ಆದರೂ ನಾವು ಇಷ್ಟೊಂದು ಸಫರ್ ಪಡ್ತೀವಿ. ಯಾಕೆ ಎಮೋಷನ್ಸ್ಗಳು ನಮ್ಮನ್ನ ಇಷ್ಟೊಂದು ಕಂಟ್ರೋಲ್ ಮಾಡುತ್ತೆ? ಯಾಕೆ ಹೇಳು? ನಿನ್ನ ಈಗೋ ಏನಿದೆಯೋ ಅದೇ ನೀನು ಅಂತ ಅನ್ಕೊಂಡು ನೀನು ಕನ್ಫ್ಯೂಸ್ ಆಗಿದೆಯಾ? ಹಾಗಾಗಿನೇ ಇದೆಲ್ಲ. ಈಗೋ ಅಂದ್ರೆ ಅಹಂಕಾರ ಅಲ್ವಾ? ಈಗೋ ಅಂದ್ರೆ ಬರೀ ಅಹಂಕಾರ ಮಾತ್ರ ಅಲ್ಲ, ವೇದಗಳಲ್ಲಿ ಈಗೂ ಕರೀತಾರೆ. ಅಂದ್ರೆ ನಿನಗೆ ಮನಸ್ಸೇ ಕೆಲಸ ಮಾಡುತ್ತೆ ಅಂತ ಇದಕ್ಕೆ ಮುಂಚೆ ನಾನು ಹೇಳ್ಕೊಟ್ಟಿದ್ದೆ. ಮನಸ್ಸು 4 ವಿಭಾಗಗಳಲ್ಲಿ ಕೆಲಸ ಮಾಡುತ್ತೆ: ಮನೋ, ಬುದ್ಧಿ, ಚಿತ್ತ, ಅಹಂಕಾರ. ಈ ಅಹಂಕಾರ ಏನಿದೆಯೋ ಇದನ್ನ ಐಡೆಂಟಿಫಿಕೇಶನ್ ಅಂತ ಕರೀತಾರೆ. ಅಂದ್ರೆ ನೀನು ಕಾನ್ಸ್ಟೆಂಟ್ ಆಗಿ ಈ ದೇಹ ನಾನು, ಈ ಮನಸ್ಸು ನಾನು, ಈ ಆಲೋಚನೆಗಳು ನಾನು, ಈ ಎಮೋಷನ್ಸ್ ನಾನು ಅಂತ ಐಡೆಂಟಿಫಿಕೇಶನ್ ಮಾಡ್ಕೊಂಡಿದ್ಯಾ? ಯಾವಾಗೆಲ್ಲ ನೀನು ಇದ್ರ ಜೊತೆ ಐಡೆಂಟಿಫಿಕೇಶನ್ ಮಾಡ್ಕೊಂಡಿರ್ತೀಯೋ ಅದಕ್ಕಾಗಿರೋ ಸಫರಿಂಗ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋದು. ಅಂದರೆ ನಿನ್ನ ಒಳಗೆ ಒಂದು ಶಕ್ತಿ ಇದೆ, ಆ ಶಕ್ತಿನ ನೀನು ಅಂತ ಹೇಳಿದೆ. ಈ ಶಕ್ತಿನ ಎನರ್ಜಿ ಅಂತಲೂ ಕರಿಬೋದು. ವಿಚ್ ಕೆನಾಟ್ ಬಿ ಕ್ರಿಯೇಟೆಡ್, ವಿಚ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್. ಇಟ್ ಕ್ಯಾನ್ ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅಂದರೆ ಈ ಶಕ್ತಿ ದೇಹನ ಚೇಂಜ್ ಆಗ್ಬೋದು, ನಿನ್ನ ದೇಹ ಚೇಂಜ್ ಆಗ್ಬೋದು, ನಿನ್ನ ಮನಸ್ಸು ಚೇಂಜ್ ಆಗ್ಬೋದು, ನಿನ್ನ ಥಾಟ್ಸು ಚೇಂಜ್ ಆಗ್ಬೋದು. ಎಲ್ಲಿ ತನಕ ನೀನು ಇರ್ತೀಯೋ ಅವಾಗೆಲ್ಲ ಐಡೆಂಟಿಫಿಕೇಷನ್ ಮಾಡ್ಕೊಂಡಿರ್ತೀಯ ಗೊತ್ತಾ? ಈ ದೇಹ ನಾನು, ಈ ಮನಸ್ಸು ನಾನು, ಈ ಆಲೋಚನೆಗಳು ನಾನು, ಈ ಎಮೋಷನ್ಸ್ ನಾನು ಅಂತ. ಈ ಒಂದು ಐಡೆಂಟಿಫಿಕೇಷನ್ನೇ ನಾನು ಈಗೋ ಅಂತ ಹೇಳ್ತಾ ಇರೋದು. ಹಾಗಾದರೆ ನಾನು ಯಾರು ಕ್ರಿಶ್?